ನಮಸ್ಕಾರ. ವನಜ ಮಲ್ನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ರಾಣಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ರಾಣಿ ಅಂದರೆ ಪಾಪ ಹುಡುಗಿ ತುಂಬಾ ಅಳ್ತಾ ಇರುತ್ತೆ, ಅಮ್ಮ ಅಮ್ಮ ಅಂತೇಳಿ. ಇವನು ಸತ್ಯನೂ ಪಾಪ ಸೊಸೆಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾ ಇರ್ತಾನೆ. ಅಮ್ಮ ಮಗಳನ್ನ ಒಂದು ಮಾಡಬೇಕು ಅಂತೇಳ್ಬಿಟ್ಟು ಅವನು ಅವ್ರ ತಂಗಿನ ಎಲ್ಲಿ ತೊಗೊಂಡೋಗಿ ಇಟ್ಟಿದ್ದಾನೆ ಅಂದರೆ ತುಂಬ ಒಂದು ದೊಡ್ಡ ಕಾಡೊಳಗಡೆ ಒಂದು ಹಾಳು ಬಂಗಲೆ ಒಳಗಡೆ ಇಟ್ಟಿದ್ದಾನೆ. ಗೊತ್ತಾದರೆ ಪಾಪ ಕರ್ಕೊಂಡು ಹೋಗ್ಬಿಡ್ತಾರೆ, ಮತ್ತೆ ಅವಳು ಕೊನೆಯವರೆಗೂ ನೆಳ್ಳಬೇಕು ಕೊಲೆ ಕೇಸಲ್ಲಿ ಅಂತೇಳ್ಬಿಟ್ಟು ಹೇಗಾದರೂ ತಂಗಿನ ಬಚಾವ್ ಮಾಡಬೇಕು ಅನ್ನೋದೊಂದು ಆಸೆ. ಹಾಗಾಗಿ ಆಮೇಲೆ ಫ್ರೆಂಡು ಅಲ್ಲಿಗೆ ಅಡ್ಡ ಬರ್ತಾನೆ. ಈಗ ಹೋದರೆ ಪೊಲೀಸವ್ರು ಇಲ್ಲಿ ಹುಡುಕ್ತಿದ್ದಾರೆ ಕಣೋ, ಈಗ ಸಿಕ್ಕಾಕೊಬಿಡ್ತೀವಿ ಸತ್ಯ, ಬೇಡ ಕಣೋ ಅಂತ. ಹಂಗಾಗಲ್ಲ ಕಣೋ, ಈ ಕಾವೇರಿ ನೋಡಲೇಬೇಕು, ಪಾಪ ಅವಳು ಗಾಬರಿ ಆಗ್ಬಿಡ್ತಾಳೆ, ಅಲ್ಲಿ ಒಬ್ಬಳೇ ಇದ್ದಾಳೆ, ಏನಾದರೂ ಆಗಲಿ ನೋಡಲೇಬೇಕು ಅಂತ ಪಾಪ ಅವನು ಒಂದು ಆಟೋ ಮಾಡಿಕೊಂಡು ಒಬ್ಬನೇ ನಾನು ಬರ್ತೀನಿ ಜೊತೆಗೆ ಅಂತಾನೆ, ನೀನು ಇಲ್ಲೆಲ್ಲ ನೋಡ್ಕೊ ಮನೆ ಕಡೆ ಅಂತ ಹೇಳ್ಬಿಟ್ಟು ಅವನು ಒಬ್ಬನೇ ಹೋಗ್ತಾನೆ. ಆವಾಗ ಈ ಬಾಲ ಮತ್ತು ಬಾಲನ ಫ್ರೆಂಡು ಬೈಕ್ ಪಕ್ಕ ಹಿಂಭಾಗನೇ ಕೂತು ಕದ್ದು ಕೇಳಿಸ್ಕೊತಾ ಇರ್ತಾರೆ ಅವ್ರು ಮಾತಾಡೋದ. ಆಗ ಇವನು ಬಾಲನ ಫ್ರೆಂಡನ್ನು ಫಾಲೋ ಮಾಡ್ತಾರೆ ಅವನನ್ನು. ಇವತ್ತು ಎಲ್ಲಾದರೂ ಸರಿ ಅವನ ಕಂಡುಹಿಡಿಲೇಬೇಕು, ಹೋಗೋಣ ಕಣೋ ಹಿಂದೆ ಅಂತೇಳಿ. ಸರಿ ಅಂತೇಳಿ ಅವನು ಆಟೋ ಮುಂದೆ ಹೋಗುತ್ತೆ, ಬಾಲನ ಫ್ರೆಂಡು ಹಿಂದೆ ಬೈಕಲ್ಲಿ ಫಾಲೋ ಮಾಡ್ತಲೇ ಇರ್ತಾರೆ. ಆದರೆ ಸತ್ಯಗೆ ಅದು ಗೊತ್ತೇ ಆಗಲ್ಲ. ಆವಾಗ ಬಾಲ ಒಂದು ದೂರ ಅಂದರೆ ಎಲ್ಲೋ ಕಾಡು ಥರ ಒಂದು ಅಡಿಕೆ ತೋಟ ಇದೆ, ಅಲ್ಲಿ ನಿಲ್ಲಿಸ್ತಾನೆ ಸತ್ಯ ಆಟೋನ. ಬಾಲ ಮತ್ತು ಬಾಲನ ಫ್ರೆಂಡು ಫಾಲೋ ಮಾಡ್ಕೊಂಡು ಹೋಗಿ ಈ ಕಡೆನೇ ಹೋದ ಅಂತೇಳಿ ಗೊತ್ತಾಗುತ್ತೆ ಅಂತ ಸ್ವಲ್ಪ ದೂರದಲ್ಲಿ ಹೋಗ್ತಾ ಇರ್ತಾರೆ. ದೂರ ಅಂದರೆ ದೂರದಿಂದ ಅಂದರೆ ಹತ್ರ ಹೋದರೆ ಸಿಗಾಕೊಂಡ್ಬಿಡ್ತೀವಿ, ಅವನು ಮತ್ತೆ ವಾಪಸ್ ಹೋಗ್ತಾನೆ, ಹೋಗೋ ಪ್ಲೇಸಿಗೆ ಹೋಗಲ್ಲ ಅಂತ ಅಲ್ಲಿ ಹೇಳಿದ್ಬಿಟ್ಟು ಸತ್ಯ ಆಟೋ ದುಡ್ಡು ಕೊಡ್ತಾನೆ. ಆಟೋದವ ಹೇಳ್ತಾನೆ, ಹಣ ಹತ್ರಕ್ಕೆ ತೊಗೊಂಡೋಗ್ಬಿಡ್ತೀನಿ, ಎಲ್ಲಿಗೆ ಹೇಳೋಣ ಅಂತ ಕೇಳ್ತಾನೆ. ನಿನಗೆ ಅದೆಲ್ಲ ಯಾಕೆ, ಇಟ್ಕೊ ಹೋಗು ದುಡ್ಡು ಅಂತೇಳಿ ಕೊಟ್ಬಿಟ್ಟು ಕಳಿಸಿ ಅವನು ಓಡೋಡಿ ಕಾಡೊಳಗೆಲ್ಲ ಬಗ್ಗಿ ನುಗ್ಗಿ ಹೋಗ್ತಾನೆ. ಅದನ್ನು ಈ ಬಾಲ ನೋಡ್ಕೊತಾನ ಅವನ ಫ್ರೆಂಡಿಗೆ ಹೇಳ್ತಾನೆ, ನೀನು ಇಲ್ಲೇ ಇರು, ನಾನು ಒಬ್ಬನೇ ಫಾಲೋ ಮಾಡ್ಕೊಂಡು ಹೋಗ್ತೀನಿ ಅಂತೇಳಿ. ಸರಿ ಅಂತೇಳಿ ಅವನು ಅಲ್ಲೇ ಇರ್ತಾನೆ. ಆಮೇಲೆ ಸತ್ಯ ಫಾಲೋ ಮಾಡ್ಕೊಂಡು ಹೋಗಿ ಅಲ್ಲಿ ಬಾಗಿಲು ತೆಗೆದು ತಂಗಿ ಹತ್ರ ಮಾತಾಡ್ತಾ ಇರ್ತಾನೆ. ಆವಾಗ ಇವನು ಬಾಲ ಇಲ್ಲಿ ಬೈಕ್ ನಿಲ್ಲಿಸ್ಬಿಟ್ಟು, ನೀನು ಇಲ್ಲೇ ಇರು, ನಾನು ಫಾಲೋ ಮಾಡ್ತೀನಿ, ಅಲ್ಲಿ ಹೋಗ್ತಿದ್ದಾನೆ ನೋಡು ಅಲ್ಲಿ ಅವನು ಸತ್ಯ ಅಂತೇಳಿ ಅಲ್ಲಿಗೆ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ನಡ್ಕೊಂಡು ಇದು ತೋಟದೊಳಗೆ ಕಾಡೊಳಗೆ ಎಲ್ಲ ಎದ್ದ ಬಿದ್ದ ಅಂತೇಳಿ ನಡ್ಕೊಂಡು ಹೋಗಿ ಅಲ್ಲೊಂದು ಅಪ್ಪಾಳು ಮನೆ ಇರುತ್ತೆ. ಆ ಮನೆ ಒಳಗಡೆ ಸತ್ಯ ಹೋಗ್ತಾನೆ. ಸತ್ಯ ಹೋದಾಗ ಅಲ್ಲಿ ಮಾತಾಡ್ತಾ ಇರ್ತಾನೆ ಸತ್ಯ ತಂಗಿ ಹತ್ರ, ಬಾಬಾ ಬೇಗ ಹೋಗೋಣ, ಪೊಲೀಸರು ಹುಡುಕ್ತಿದ್ದಾರೆ, ಇಲ್ಲಿದ್ದರೆ ನಾವು ಡೇಂಜರು ಅಂತ. ಎಲ್ಲಿಗಣ ಹೋಗ್ತೀಯಾ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಬಂದು ಈ ಬಾಲನ ಫ್ರೆಂಡ್ ಇದ್ದಾಳಲ್ಲ ವರ್ಧನ ತಂಗಿ, ಇವಳು ಬೇರೆಯವರಿಗೆ ಸುಪಾರಿ ಕೊಟ್ಟಿರ್ತಾಳೆ, ಈ ಬಾಲ ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಇನ್ಫಾರ್ಮೇಷನ್ ಕೊಡು ನನಗೆ ಅಂತ ಹೇಳ್ಬಿಟ್ಟು. ಅಲ್ಲೊಬ್ಳು ಡಿಟೆಕ್ಟಿವ್ ಆ ಥರ ಇನ್ಫಾರ್ಮೇಷನ್ನ ಇವಳಿಗೆ ಕೊಡ್ತಾಳೆ, ಮೇಡಮ್ ಇಲ್ಲಿ ಹೋಗ್ತಾ ಇದ್ದಾರೆ, ಪಕ್ಕಾ ಇನ್ಫಾರ್ಮೇಷನ್ನು ನೀವು ಫಾಲೋ ಮಾಡಿ ಸಿಗ್ತಾರೆ ಅಂತೇಳ್ಬಿಟ್ಟು. ಅದನ್ನು ಇವಳು ಪೊಲೀಸರಿಗೆ ಫೋನ್ ಮಾಡಿ ಇನ್ಫಾರ್ಮೇಷನ್ ಕೊಡ್ತಾಳೆ. ಪೊಲೀಸರು ಎಲ್ಲ ರೆಡಿಯಾಗಿ ಹೌದಾ ಇಂಥ ಲೊಕೇಶನ್ನು ಅಂತೆಲ್ಲ ಇದು ಮಾಡಿಕೊಂಡು ಅವರು ಹೊರಡ್ತಾರೆ. ಇವಳು ಕರೆಕ್ಟು ಲೊಕೇಶನ್ನ ನೋಡಿಕೊಂಡು ಅವಳ ಕಡೆ ಜನ ಬಿಟ್ಟು, ಬಾಲ ಇಂಥ ಕಡೆನೇ ಹೋಗ್ತಾವನೆ ಅಂತೇಳ್ಬಿಟ್ಟು, ಸತ್ಯನ ಬಗ್ಗೆ ಅವ್ರಿಗೆ ಅನುಮಾನ ಇರಲ್ಲ, ಬಾಲನ ಬಗ್ಗೆ ಇರುತ್ತೆ. ಬಾಲ ಇಂಥ ಕಡೆನೇ ಹೋಗ್ತಾವನೆ, ಹೋಗಿ ಹಿಡೀರಿ ಅಲ್ಲಿ ಅಂತೇಳ್ಬಿಟ್ಟು ಇನ್ಫಾರ್ಮೇಷನ್ ಕರೆಕ್ಟ್ ಕೊಟ್ಟಿರ್ತಾಳೆ. ಆ ಇನ್ಫಾರ್ಮೇಷನ್ ಪ್ರಕಾರನೇ ಪೊಲೀಸೆಲ್ಲ ಹೋಗ್ತಾರೆ. ಅಷ್ಟೊತ್ತಿಗೆ ಇವರು ಅಲ್ಲಿ ಡಿಸ್ಕಸ್ ಮಾಡಿ, ಬಾಲನ ನಂಬ್ತೀನಿ, ಇಲ್ಲಿಂದ ಎಸ್ಕೇಪ್ ಆಗಬೇಕು ಅಂತೇಳಿ, ಕಾವೇರಿ ನಂಬೇಡ ಅಣ್ಣ ಅವನು, ಆ ಕಾಲದಲ್ಲಿ ನನಗೆ ಮೋಸ ಮಾಡಿದ್ದಾನೆ, ನಂಬೇಡ ಅಣ್ಣ ಅವನು ಅಂತ ಹೇಳ್ತಿರ್ತಾಳೆ. ಆದರೆ ಸತ್ಯ ಇಲ್ಲ, ಏನೂ ಮಾಡೋಕ್ಕಾಗಲ್ಲ, ನಿನ್ನ ಈ ದೇಶ ಬಿಟ್ಟೆಲ್ಲ ಬೇರೆ ದೇಶಕ್ಕೆ ಕಳಿಸ್ಬೇಕಾಗಿದೆ,
ನಿನ್ನನ್ನು ನಿನ್ನ ಮಗಳನ್ನು ನೀವು ಇಲ್ಲಿದ್ದರೆ ಭಾಳ ನಿಮಗೆ ಪ್ರಾಬ್ಲಮ್ಮು, ಬಾವುಗಣ ಅಂತ ಕರಿತಾ ಇರ್ತಾನೆ. ಎಲ್ಲಿಗಣ ಹೋಗೋದು, ಇನ್ನು ಎಲ್ಲಿಗೆ ಅಂತ ಕರ್ಕೊಂಡು ಹೋಗ್ತೀಯಣ್ಣ ಅಂತ. ಅಷ್ಟೊತ್ತಿಗೆ ಅವನು ಚಪ್ಪಾಳೆ ತಟ್ಕೊಂಡು ಎಂಟ್ರಿ ಆಗ್ತಾನೆ ಬಾಲ. ಎಂಟ್ರಿ ಆದಾಗ ಇವರಿಗೆ ಒಂದು ಗಾಬರಿ ಆಗ್ತಾರೆ ಇಬ್ಬರೂ. ಇವನು ಹೆಂಗೆ ಬಂದ, ನಾನು ಎಲ್ಲೂ ಯಾರನ್ನು ನೋಡಲೇ ಇಲ್ಲ, ನಾನೇ ಎಲ್ಲೋ ಬಂದಿದ್ದು, ಇವನು ನನ್ನನ್ನು ಫಾಲೋ ಮಾಡಿ ಬಂದವನಲ್ಲ ಅಂತೇಳ್ಬಿಟ್ಟು ನೋಡ್ತಾನೆ ಇರ್ತಾನೆ. ಆಮೇಲೆ ಗೊತ್ತಿತ್ತು ಕಣೋ ಸತ್ಯ, ನೀನು ಈ ಕೆಲಸ ಮಾಡಿದೀಯ ಅಂಥೇಳಿ. ನೀನು ಮಾಡಿರೋ ಕೆಲಸನ ನನ್ನ ಮೇಲೆ ಎತ್ತಾಕ್ಬಿಟ್ಟು ನೀನು ಆರಾಮಾಗಿ ಓಡಾಡ್ಕೊಂಡಿದ್ದೀಯ ಅಂತೆಲ್ಲ ಹೇಳ್ತಾನೆ. ನೀನು ಮಾಡಿ ಆ ಕಾಲದಲ್ಲಿ ನೀನು ಮಾಡಿದ್ದಕ್ಕಿಂತ ದೊಡ್ಡ ಕೆಲಸ ಏನಲ್ಲ ಬಿಡು ಅಂತೇಳ್ಬಿಟ್ಟು, ಆಮೇಲೆ ನೋಡು ಸತ್ಯ, ನನ್ನನ್ನು ನಂಬು, ಈಗ ನಾನು ಎಲ್ಲ ಹೆಂಗಾದರೂ ಎಸ್ಕೇಪ್ ಮಾಡಿಸ್ತೀನಿ, ನನ್ನನ್ನು ನಂಬಿದ್ರೆ, ಇಲ್ಲಾಂದರೆ ಪೊಲೀಸರ ಕೈ ಸಿಕ್ಕೊಂಡು ಮುದ್ದೆ ಮುರಿಯೋದು ಗ್ಯಾರಂಟಿ ಅಂತ ಹೇಳ್ತಾನೆ. ಆಮೇಲೆ ಯೋಚನೆ ಮಾಡ್ತಾನೆ. ಆದರೆ ಕಾವೇರಿ ನಂಬೇಡ ಅಣ್ಣ ಅಂತ ಹೇಳ್ತಾ ಇರ್ತಾಳೆ. ಸತ್ಯ ಇಲ್ಲ, ವಿಧಿ ಇಲ್ಲ, ಏನು ಮಾಡೋಕ್ಕೂ ಆಗಲ್ಲ ಅಂತಾನೆ ಯೋಚನೆ ಮಾಡಿದನು. ಆಯಿತು ಕಣೋ ಬಾಲ, ನಿನ್ನ ನಂಬ್ತೀನಿ, ನೀನು ಎಲ್ಲಿ ಹೆಂಗೆ ಎಸ್ಕೇಪ್ ಮಾಡ್ತೀಯ ನೋಡು, ಪೊಲೀಸರು ಕೂಡ ಬರ್ತಾರೆ ಹುಡ್ಕೊಂಡು, ನೀನೇ ಬಂದೀಯ ಅಂದರೆ ಅವ್ರು ಬರದೇ ಇರ್ತಾರಾ ಅಂತೇಳಿ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಮಾತಾಡಿಕೊಂಡು, ಕಾವೇರಿ ನಂಬೇಡ ಅಣ್ಣ ಅಂದರೂ ಕೇಳಲೇ ಇಲ್ಲ, ನಂಬ್ತೀನಿ ಅಂತೇಳ್ಬಿಟ್ಟು ಆ್ಯಕ್ಚುಲಿ ಕಾವೇರಿನ ಬಾಲನ ಜೊತೆ ಕಳಿಸ್ಬಿಡ್ತಾನೆ ಅಂತ ಕಾಣುತ್ತೆ. ಇವ್ರು ಯಾವ ಕಡೆ ಬಾಗಿಲಲ್ಲಿ ಎಸ್ಕೇಪ್ ಆದರೂ ಗೊತ್ತಿಲ್ಲ, ಯಾವ ಕಡೆಯಿಂದ. ಇದಕ್ಕೆಲ್ಲ ಸತ್ಯ ಇಲ್ಲಿ ಎಸ್ಕೇಪ್ ಆಗೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾನೆ. ಇನ್ನು ಮುಂದ್ಗಡೆ ಬಾಗಿಲಿಂದ ಪೊಲೀಸರು ಬಂದು ತಟ್ಟಿದಾಗ 3 ಜನ ಸಿಕ್ಕಿಲ್ಲ. ಓಕೆ, ಇವನು ಸತ್ಯನೂ ತಪ್ಪಿಸ್ಕೊಂಡಿದ್ದಾನೆ, ಮತ್ತು ಕಾವೇರಿ ಬಾಲನೂ ತಪ್ಪಿಸ್ಕೊಂಡಿದ್ದಾರೆ. 3 ಜನ ಎಸ್ಕೇಪ್ ಆಗಿದ್ದಾರೆ. ಯಾವ ಕಡೆಯಿಂದ ಎಸ್ಕೇಪ್ ಆದರೂ ಏನು ಕತೆ ಅದು ಗೊತ್ತಾಗಿಲ್ಲ. ಒಟ್ಟಿಗೆ ಬಾಲನ ಜೊತೆ ಕಾವೇರಿ ಇದ್ದಾಳೆ, ಸೇಫಾಗಿದ್ದಾಳೆ. ಬಾಲನ ಜೊತೆ ಏನೋ ಜಗಳ ಆಡ್ತಿದ್ದಾಳೆ, ಅಷ್ಟಂತೂ ಗೊತ್ತು. ನಾಳಿನ ಎಪಿಸೋಡಲ್ಲಿ ಫುಲ್ಲು ಸ್ಟೋರಿ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಸ್ಟೋರಿ. ರಾಣಿ ಸೀರಿಯಲ್ಲು. ಸತ್ಯನ ಪಾತ್ರ ಅಂತೂ ಸೂಪರಾಗಿ ಮಾಡಿದ್ದಾನೆ. ಕಾವೇರಿದು ಚೆನ್ನಾಗಿದೆ, ಬಾಲಂದು ಚೆನ್ನಾಗಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.